ಎಲ್ಲರಿಗೆ ಶರಣಾರ್ಥಿ. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಬೆಂಗಳೂರು 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಈಶ್ವರ್ ಖಂಡ್ರೇಜಿ ಅವರಿಗೆ ಅಭಿನಂದನಾ ಸಮಾರಂಭ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನಾಡೋಜ ಡಾಕ್ಟರ್ ಬಸಲಿಂಗ ಪಟ್ಟದೇವರು, ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ನಿಜಗುಣಾನಂದ ಪ್ರಭು ತೋರಣೇಂದ್ರ ಮಹಾಸ್ವಾಮಿಗಳು ಮತ್ತು ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಇನ್ನೂ ವೇದಿಕೆ ಮೇಗಿದ್ದಂಥ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಆದಂಥ ಬಸವರಾಜ್ ಜಾಬ್ಸೆಟ್ಟಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯಗಳಾದಂಥ ಸೋದರಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರವರೇ, ಇನ್ನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಭೀಮರಾವ್ ಪಾಟೀಲ್ರವರೇ, ಆತ್ಮೀಯರು, ಈಗಾಗಲೇ ಮಾತಾಡಿರ್ತಕ್ಕಂಥ ಬೀದರ್ ಸೌತಿನ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಖೇಣಿಯವರೇ, ಅದರ ಜೊತೆಯಲ್ಲಿ ಈಗಾಗಲೇ ಮಾತಾಡಿರ್ತಕ್ಕಂಥ ನಾರಾಯಣ್ ಸಹಕಾರಿ ಕಾರ್ಖಾನೆಯ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ನಾಗಮರಪಳ್ಳಿಯವರೇ, ಇನ್ನೂ ಅನೇಕ ಜನ ನಮ್ಮ ದೇಶಮುಖರು ಕೂಡ ಬಂದಿದ್ದಾರೆ. ಅನೇಕ ಜನ ವೇದಿಕೆ ಮೇಲೆ ಭಾಳಷ್ಟು ಜನ ಇದ್ದಾರೆ. ಯಾಕಂದ್ರೆ ಈಶ್ವರ್ ಖಂಡ್ರೇಜ್ ಅವರು ಹೇಳ್ತಾ ಇದ್ರು ಸಮಯದ ಅಭಾವ ಇದೆ, ಬೇಗ ಬೇಗ ಮಾತಾಡಿ ಮುಗಿಸಿ ಅಂತ. ಎಲ್ಲ ವೇದಿಕೆ ಮೇಗಿದ್ದಂಥ ಎಲ್ಲ ಗಣ್ಯರೇ, ಇಲ್ಲಿ ನಡೆದಂಥ ಎಲ್ಲ ನನ್ನ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತೇನು ಒಂದು ಮಹಾಸಭಾದ ಅಧ್ಯಕ್ಷರು ಒಂದು ದೊಡ್ಡ ಹೊಣೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಸಿಕ್ಕಿದೆ. ಹಿಂದೆ ಶಾಮನೂರು ಶಿವಶಂಕರಪ್ಪವರಾಗಲಿ, ಲಿಂಗೈಕ ಭೀಮಣ್ಣ ಖಂಡ್ರೆ ಅವರಾಗಲಿ, ಭಾಳಷ್ಟು ಅವರೆಲ್ಲ ವಯಸ್ಸಾದ್ಮೇಲೆ ಅವರಿಗೆ ಆ ಒಂದು ಸ್ಥಾನಮಾನ ಅಧ್ಯಕ್ಷ ಸ್ಥಾನಕ್ಕೆ ಹೋಗಿದ್ರು. ಆದರೆ ಈಶ್ವರ್ ಖಂಡ್ರೆ ಅವರಿಗೆ ಭಾಳ, ಯಾಕಂದ್ರೆ ಹಾರ್ಕೋಡ್ ಅಪ್ಪಾಜಿಯವರು ಹೇಳಿದ್ರು 63 ವರ್ಷ ಅಂತ. ನನಗೆ ಈಶ್ವರ್ ಖಂಡ್ರೆ ಅವರಿಗೆ ಒಂದು 2 ವರ್ಷ ಡಿಫ್ರೆನ್ಸ್ ಇದೆ. ಭಾಳ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ. ಇವತ್ತು ಯಾವ ರೀತಿ ಸಂಘಟನೆ ಆಗಬೇಕು, ಇಡೀ ರಾಜ್ಯದಲ್ಲಿ ನಮ್ಮ ಬೀದರ್ಲಿಂದ ಚಾಮರಾಜಪೇಟೆವರೆಗೆ ನಮ್ಮ ಸಮಾಜ ಸಂಘಟನೆ ಆಡಬೇಕು. ಇವತ್ತು ಭಾಳ ದೊಡ್ಡ ಜವಾಬ್ದಾರಿ ನಿಮ್ಮಾಗಿದೆ. ಇಡೀ ನೀವು ರಾಷ್ಟ್ರೀಯ ಅಧ್ಯಕ್ಷರು, ಇಡೀ ರಾಷ್ಟ್ರದಲ್ಲಿ ಆಗಲಿ, ನಾವು ವಿಶೇಷವಾಗಿ ನಮ್ಮ ಬೀದರಿಂದ ಪ್ರಾರಂಭ ಆಗಿ ಚಾಮರಾಜಪೇಟೆವರೆಗೆ ಇವತ್ತು ಭಾಳಷ್ಟು ನಮ್ಮ ಜನ ಇವತ್ತು ನೋಡಿದ್ರಿ ನೀವು. ಇವತ್ತು ಒಂದು ಸಭೆ, ಇವತ್ತು ನಿಮಗೆ ಅಭಿನಂದನಾ ಸಭೆ ಆಗಬೇಕು ಅಂದ್ರೆ ಇಷ್ಟೊಂದು ಜನ ಸ್ವಾಭಿಮಾನದಿಂದ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲ ನಿರೀಕ್ಷೆ ಇಕ್ಕಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಅಧ್ಯಕ್ಷರಾಗಿದ್ದಾರೆ. ಏನು ಬದಲಾವಣೆ ಆಗುತ್ತೆ, ಹಿಂದೆನೂ ಕೂಡ ಆಗಿದೆ. ಲಿಂಗೈಕ ಶಾಮನೂರು ಶಿವಶಂಕರಪ್ಪ ಅವರು ಇರ್ಬೋದು, ಭೀಮಣ್ಣ ಖಂಡ್ರೇಜಿಯವರು ಇರ್ಬೋದು, ಅನೇಕ ಜನ ಈ ಮಹಾಸಭಾದ ಅಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಆಗಿದೆ. ಇವತ್ತು ನಿಮಗೇನು ಅವಕಾಶ ಸಿಕ್ಕಿದೆ, ಇವತ್ತು ಒಂದೊಂದು ಸಲ ಏನಾಗುತ್ತೆ, ನೀವು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ವತಿಯಿಂದ ರಾಜ್ಯದ ಸಚಿವ ಸಂಪುಟದಲ್ಲಿ ಕೂಡ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ನಾವು ಸಮಯ ಬಂದಾಗ ನಾವು ಸರ್ಕಾರ ವಿರುದ್ಧ ಕೂಡ ಹೋಗಬೇಕಾಗತ್ತೆ. ಸಮಾಜ ಮುಖ್ಯ. ನಾವು ಸಮಾಜ ಬಂದಾಗ ಸಮಾಜ ಬಗ್ಗೆ ನೀವು ಎಲ್ಲಿ ಕೂಡ ಧ್ವನಿ ಎತ್ತಕ್ಕಂಥ ನಿಮ್ಮ ಕೆಲಸ ಇದೆ. ನಿಮಗೆ ಭಾಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ಇಡೀ ರಾಜ್ಯ ಉದ್ದಗಲಕ್ಕೂ ಕೂಡ ಅವಿರೋಧವಾಗಿ, ನಾನು ಕೂಡ ಸೆಂಟ್ರಲ್ ಕಮಿಟಿಯಲ್ಲಿ ಇದ್ದೆ. ನಾನು ಬಾಬರಾವ್ ತುಂಬ ಎಲ್ಲ ಕೂತಿದಾಗ ನಾವೆಲ್ಲರೂ ಭಾಳಷ್ಟು ಜನ ಒಬ್ಬರಿಬ್ಬರು ಅವರು ಹೇಳಿದ್ರು ನಮಗೂ ರಾಷ್ಟ್ರೀಯ ಅಧ್ಯಕ್ಷರಾಗೋದು ಇಚ್ಛೆ ಇದೆ, ಆದರೂ ಕೂಡ ಈಶ್ವರ್ ಖಂಡ್ರೆ ಮಾಡೋಣ ಅಂತ. ಇವತ್ತು ಭಾಳ ದೊಡ್ಡ ಜವಾಬ್ದಾರಿ ನಿಮ್ಮಾಗಿದೆ. ಇವತ್ತು ನಾವು ಕೂಡ ನೋಡ್ತಾ ಇದ್ದೀವಿ, ಬರ್ತಕ್ಕಂಥ ದಿನದಲ್ಲಿ ಏನೇನು ಬದಲಾವಣೆಗಳು ಆಗ್ತದ. ಭಾಳಷ್ಟು ನಿರೀಕ್ಷೆ ಅಂತೂ ಇವೆ. ಯಾಕಂದ್ರೆ ತಾವು ಕೂಡ ಭಾಲ್ಕಿ ಮತಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ, 2 ಬಾರಿ ಮಂತ್ರಿಗಳಾಗಿ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಕೂಡ ನಿಮ್ಗೆ ಸಿಕ್ಕಿದೆ. ಭಾಳ ಒಳ್ಳೆ ರೀತಿಯಿಂದ ಮಾಡ್ತಕ್ಕಂಥ ಕಾರ್ಯ ಕೂಡ ತಾವು ಮಾಡಿದ್ರಿ. ಇವತ್ತು ಕೂಡ ಈ ಸಮಾಜ ಸಂಘಟನೆ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಇದು ಯಾವ ರೀತಿ ಬೀದರಿಂದ ಚಾಮರಾಜಪೇಟೆವರೆಗೆ ತೊಗೊಂಡು ಹೋಗ್ತೀರಿ. ನಾವೆಲ್ಲರೂ ಕೂಡ ಈ ಸಮಾಜ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗೋದು ಭಾಳ ಇದು ಇದೆ. ನಾವು ಸಮಾಜ ಬಂದಾಗ ತಾವು ಮುಂದೆ, ನಾವೆಲ್ಲರೂ ಕೂಡ ಹಿಂದೆ. ಯಾವ ರೀತಿ ಏನೇನು ಪರಿವರ್ತನೆ ಆಗಬೇಕು ಆ ಪರಿವರ್ತನೆ ಆಗ್ತಕ್ಕಂಥ ಕೆಲಸ ತಾವು ಮಾಡಿ. ಇವತ್ತು ಅನೇಕ ವಿಷಯಗಳು ಬಂದಾಗ ಇವತ್ತು ಬೇರೆ ಬೇರೆ ಸಮಾಜದವರು ನೋಡ್ತಾ ಇದ್ದೀವಿ ಯಾವ ರೀತಿ ಸಂಘಟನೆ ಆಗ್ತಾ ಇದೆ.
ಇವತ್ತು ನಿಜವಾಗ್ಲೂ ನಾವು ಭಾಳ ಹಿಂದಿದ್ದೀವಿ. ನಾವು ನೋಡಿದಾಗ ಸುಮ್ಮನೆ ಏನೋ ವೇದಿಕೆ ಮೇಲೆ ಕುಂತಾಗ ಇಷ್ಟೊಂದು ಶ್ರೀಗಳು ಬಂದಿದ್ದಾರೆ, ಇಷ್ಟೊಂದು ಇದು ಅಂತಲ್ಲ. ನಾವು ಬೇರೆ ಬೇರೆ ಸಂಘಟನೆ ಮಾಡುವಾಗ ನಾವು ವೀರಶೈವ ಲಿಂಗಾಯತ ಸಮಾಜ ಇವತ್ತು ಭಾಳ ಹಿಂದಿದ್ದೀವಿ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೀನಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇಡೀ ಬೀದರಿಂದ ಅಲ್ಲಿವರೆಗೆ ಒಂದು ಈಶ್ವರ್ ಖಂಡ್ರೆ ಅವರು ಅವರ ಒಂದು ನೇತೃತ್ವದಲ್ಲಿ ಇವತ್ತೆಲ್ಲ ಅನೇಕ ಜನ ಹಿರಿಯರಿದ್ದಾರೆ, ಎಲ್ಲರ ಒಂದು ಸಹಾಯ ಪಡೆದುಕೊಂಡು ತಾವು ಒಳ್ಳೆ ರೀತಿಯಿಂದ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ಅದರ ಜೊತೆಯಲ್ಲಿ ಈ ಒಂದು ಹಾಸ್ಟೆಲ್ಸ್ ಬೀದರ್ನಲ್ಲಿ ಇರ್ಬೋದು, ಇವತ್ತು ಬೇರೆ ಬೇರೆ ಕಡೆ ಈಶ್ವರ್ ಖಂಡ್ರೆ ಅವರು ಆದ್ಮೇಲೆ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ನಮ್ಮೆಲ್ಲರ ಇಚ್ಛೆ ಇದೆ. ಯಾಕಂದ್ರೆ ಈಶ್ವರ್ ಖಂಡ್ರೆ ಅವರು ನಂತರ ಬೀದರ್ ಜಿಲ್ಲೆಗೆ 2ನೇ ಬಾರಿಗೆ ಈಶ್ವರ್ ಖಂಡ್ರೆ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನ ಒದಗಿ ಬಂದಿರೋದು ಸಮಾಜದ ಸೇವೆ ಮಾಡಲು ಅವರಿಗೆ ದೊರೆತಿರುವಂತಹ ಒಂದು ಒಳ್ಳೆಯ ಅವಕಾಶ ಎಂದು ನಾನು ಭಾವಿಸುತ್ತೇನೆ. 12ನೇ ಶತಮಾನದಲ್ಲಿ ಶರಣರ ವಿಚಾರ ಮಂಡಿಸುವ ಸ್ಥಾನವೇ ಅನುಭವ ಮಂಟಪ ಆಗಿತ್ತು. ಅಂಥ ಒಂದು ಪವಿತ್ರ ಸ್ಥಳದಲ್ಲಿ ಆಧುನಿಕ ಅನುಭವ ಮಂಟಪ ನಿರ್ಮಾಣದ ಕಾಮಗಾರಿ ಈ ವರ್ಷದಲ್ಲಿ ಮುಕ್ತಾಯಗೊಳಿಸಿ ಲೋಕಾರ್ಪಣೆ ಆಗಲಿದೆ. ಜನಪ್ರಿಯ ಮುಖ್ಯಮಂತ್ರಿಗಳು ಬಜೆಟ್ ಅಧಿವೇಶನದಲ್ಲಿ ಭರವಸೆ ನೀಡಿದ್ದಾರೆ. ಅದರ ಜೊತೆಯಲ್ಲಿ ತಮಗೆಲ್ಲ ಗುರುತಿದೆ, ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಆಸೆಯಂತೆ ವಚನ ವಿಶ್ವವಿದ್ಯಾಲಯ ನಿರ್ಮಾಣಕ್ಕಾಗಿ 25 ಎಕರೆ ಭೂಮಿ ಮಂಜೂರು ಮಾಡಿದ್ದಾರೆ. ವೀರಶೈವ ಮತ್ತು ಲಿಂಗಾಯತ್ ಒಂದು ನಾಣ್ಯದ 2 ಮುಖಗಳಿದ್ದಂತೆ ಅದರಂತೆ ನಾವೆಲ್ಲರೂ ಒಟ್ಟಾಗಿ ಸಾಗಿದಾಗ ಮಾತ್ರ ಸಮಾಜದ ಏಳಿಗೆ ಹೊಂದಲು ಸಾಧ್ಯವಾಗುತ್ತದೆ. ಇವತ್ತು ನಾನು ಇಷ್ಟೇ ಹೇಳಕ್ಕೆ ಇಚ್ಛಪಡ್ತೀನಿ, ಯಾವಾಗ ಅನುಭವ ಮಂಟಪ ಪ್ರಾರಂಭ ಆಯಿತು, ನಾನು ಈಶ್ವರ್ ಖಂಡ್ರೆ ಅವರು ನಾನು ಹುಮ್ನಾಬಾದ್ ಕ್ಷೇತ್ರದಿಂದ ಶಾಸಕನಾಗಿ ಮಂತ್ರಿಯಾಗಿ ನನ್ನನ್ನು ಕೂಡ ಹುಮ್ನಾಬಾದ್ ಕ್ಷೇತ್ರದ ಜನ 4 ಬಾರಿ ಶಾಸಕನಾಗಿ ಮಂತ್ರಿ ಮಾಡಿ ಕಲ್ಯಾಣ ಕರ್ನಾಟಕ ಬೋರ್ಡ್ ಅಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಈಶ್ವರ್ ಖಂಡ್ರೆ ಅವರು ನಾವೆಲ್ಲ ಜೊತೆಯಲ್ಲಿದ್ದಾಗೆ ಇವತ್ತೇನು ಅನುಭವ ಮಂಟಪ ಪ್ರಾರಂಭ ಆಗಬೇಕು, ಅದಕ್ಕೆಲ್ಲರೂ ಕೂಡ ಪ್ರತಿಯೊಂದು ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳಲ್ಲಿ ನಿಯೋಗ ಹೋದಾಗ ಕೂಡ ನಾನು ಜೊತೆಗೂಡಿ ಈಶ್ವರ್ ಖಂಡ್ರೆ ಅವರು ನಾನು ಜೊತೆಗೂಡಿ ಇವತ್ತು ಅನುಭವ ಮಂಟಪ ಮುಕ್ತಾಯ ಹಂತದಲ್ಲಿದೆ. ಮೊನ್ನೆ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ರು ಬೆಂಗಳೂರಲ್ಲಿ, ಇಲ್ಲ ಇನ್ನೂ 1 ವರ್ಷದಲ್ಲಿ ಮುಗಿಯುತ್ತೆ ಸರ್, ನೆಕ್ಸ್ಟ್ 2027 ಎಂಡ್ವರೆಗೆ ನಾವು ಉದ್ಘಾಟನೆ ಮಾಡ್ಬೋದು ಅಂತ ಅದು ಹೇಳ್ತಾ ಇದ್ರು. ಭಾಳ ಒಳ್ಳೆಯ ಕಾರ್ಯ. ಇವತ್ತು ಯಾರ ಸಮಯದಲ್ಲಿ ಪ್ರಾರಂಭ ಆಯಿತು ಏನಾಯಿತು ಅದೆಲ್ಲ ಹೇಳ್ತಾ ಹೋದ್ರೆ ಭಾಳ ದೊಡ್ಡ ಸಮಯದ ಅಭಾವ ಇದೆ. ಎಲ್ಲೋ ಆಯಿತು, ಬಸವ ಕಲ್ಯಾಣ ಶರಣರ ನಾಡು. ಇವತ್ತೇನು ಅನುಭವ ಮಂಟಪ ಆಗಬೇಕು ಅಂತ ನಮ್ದೆಲ್ಲ ಪೂಜ್ಯ ಶ್ರೀಗಳ ಒಂದೇನು ಆಶೀರ್ವಾದ ಇತ್ತು, ಇವತ್ತು ಇದರಿಂದ ಅವ್ರ ಕಲ್ಪನೆ ಏನಿತ್ತು ಇವತ್ತು ಅದು ಆಗ್ತಾ ಇದೆ. ಆದಷ್ಟು ಬೇಗನೆ ಉದ್ಘಾಟನೆ ಆಗಲಿ. ಇವತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ಮುಂದೆ ಬೆಂಗಳೂರಲ್ಲಿ ಬೇರೆ ಬೇರೆ ಇದರಲ್ಲಿ ಈಶ್ವರ್ ಖಂಡ್ರೆ ಅವರು ಅಭಿನಂದನಾ ಸಮಾರಂಭ ನೋಡಿದಾಗ ಮುಂದೆ ಎಲ್ಲರ ಆಶೆ ಇದೆ, ಈಶ್ವರ್ ಖಂಡ್ರೆ ಅವರು ಏನಾದರೂ ಬದಲಾವಣೆ ಮಾಡ್ತಾರ ಅಂತ. ಆ ಬದಲಾವಣೆ ನೀವು ಮಾಡಿದ್ರಿ, ಆ ಮಾಡ್ತಕ್ಕಂಥ ಶಕ್ತಿ ಕೂಡ ನಿಮ್ಮಲ್ಲಿದೆ. ಯಾಕಂದ್ರೆ ಇಚ್ಛಾಶಕ್ತಿ ಕೂಡ ಬೇಕು. ಯಾವುದೇ ಒಂದು ನಾವು ಒಂದು ಸಚಿವರಾಗಿ ಅಥವಾ ಅಧ್ಯಕ್ಷರಾಗಿ ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ಕೂಡ ನಾವು ಏನಾದರೂ ಕೆಲಸ ಮಾಡಬೇಕು. ನಾವು ರಾಜ್ಯಕ್ಕಾಗಿ ದೇಶಕ್ಕಾಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ನಾವು ಏನು ಮಾಡಿದೀವಿ ಎಂಬ ಜನ ನೋಡ್ತಾರೆ. ಈಶ್ವರ್ ಖಂಡ್ರೆ ಅವ್ರು 4 ಬಾರಿ ಶಾಸಕರಾಗಿದ್ದಾರೆ, ನಾನು 4 ಬಾರಿ ಆಗಿದ್ದು ಮುಖ್ಯ ಅಲ್ಲ. ನಾವು ಇರ್ತಕ್ಕಂಥ ಸಮಯದಲ್ಲಿ ನಾವು ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಏನು, ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನು, ನಾವು ಏನು ಮಾಡಿದೀವಿ ಎಂಬುದು ಅದು ಜನ ನೋಡ್ತಾರೆ. ಇವತ್ತು ನಾವು ನೋಡ್ತಾ ಇದ್ರಿ, ಅನೇಕ ಜನ ಬೀದರ್ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಇವತ್ತೆಲ್ಲ ಜನ ಇವತ್ತು ಬಂದಿದ್ದಾರೆ. ತಮಗೆ ಅಭಿನಂದನೆ ಸಲ್ಲಿಸೋ ಸಲುವಾಗಿ ಇವತ್ತು ನಾವು ಕೂಡ ಹುಮ್ನಾಬಾದ್ನಿಂದ ಅನೇಕ ಜನ ನಮ್ಮೆಲ್ಲ ಸಮಾಜದ ಮುಖಂಡರು ಬೇರೆ ಬೇರೆ ಸಮಾಜದವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದ್ರ ಜೊತೆಯಲ್ಲಿ ಇಡೀ ಬೀದರ್ ಜಿಲ್ಲೆ ತಾವೆಲ್ಲ ಏನು ಬಂದಿದ್ರಿ, ತಮಗೂ ಕೂಡ ನಾನು ಕೋಟಿ ನಿಮಗೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಸಮಾಜ ಸಂಘಟನೆ ಆಗಲಿ, ನಾವೆಲ್ಲರೂ ಕೂಡಿ ಒಂದು ಒಳ್ಳೆಯದಾದಂಥ ಕಾರ್ಯ ಮಾಡೋಣ. ಒಂದು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಕೆಲಸ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಆಗಲಿ ಅಂತ ನಾನು ಹೇಳಿ, ಇನ್ನೊಂದು ಸಲ ಈಶ್ವರ್ ಖಂಡ್ರೆ ಅವರಿಗೆ ನಮ್ಮ ಪರಿವಾರ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾವಾಗಲೂ ಕೂಡ ಈಶ್ವರ್ ಖಂಡ್ರೆ ಅವರು ನಾವು ಯಾವಾಗ ಕೂಡ ಜೊತೆಯಲ್ಲಿದ್ದು ಕೆಲಸ ಮಾಡ್ತಕ್ಕಂಥ ಇದರಲ್ಲಿದ್ದೀವಿ. ಇವತ್ತು ನಾನು ಈಶ್ವರ್ ಖಂಡ್ರೆ ಅವ್ರಿಗೆ ಒಂದೇ ಹೇಳ್ತೀನಿ, ನಮ್ಮವರೇ ಆಗ್ತಾರೆ, ಹೊರಗಿನವ್ರು ಹೊರಗೆ ಆಗ್ತಾರೆ. ಈಶ್ವರ್ ಖಂಡ್ರೆ ಅವರೇ ನಮ್ಮವರೇ ಆಗ್ತಾರೆ, ಹೊರಗಿನವ್ರು ಹೊರಗೆ ಆಗ್ತಾರೆ. ಬಸವರಾಜ ಜಾಬ್ಸೇವರು ಹಳ್ಳು ನಗಬೇಡ್ರಿ ಹೇಳ್ರಿ. ಅದಕ್ಕೆ ಯಾವಾಗಲೂ ನಮ್ಮವರು ಇವನ್ಯಾರವ ಎನ್ನದೆ
ಇವ ನಮ್ಮವ ಎನ್ನಯ್ಯ ಕೂಡಲ ಸಂಗನ ದೇವ. ನಾವು ಯಾವಾಗಲೂ ಕೂಡ ಒಳ್ಳೆ ರೀತಿಯಿಂದ ನಾವು ಜೊತೆಗೂಡಿ ಬೀದರ್ ಜಿಲ್ಲೆ ರಾಜ್ಯ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಮತ್ತೆಲ್ಲ ಶ್ರೀಗಳು ವೇದಿಕೆ ಮೇಲೆ ಇದ್ದಾರ, ಕೆಲವು ಶ್ರೀಗಳು ಮಾತ್ರ ಹೆಸರು ನಾನು ತೊಗೊಂಡಿದ್ದೀನಿ. ಬೆಲ್ದಾಳ್ ಸೆಂಟ್ರ್ ಇದ್ದಾರ, ಎಲ್ಲರಿಗೆ ನಾನು ಯಾಕಂದ್ರೆ ಸಮಯದ ಅಭಾವ ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ಯಾಕೆ ಕೆಲವೊಂದು ಹೇಳ್ದೆ ಈಶ್ವರ್ ಖಂಡ್ರೆ ಅವರಿಗೆ ಅಂದ್ರೆ, ಯಾವಾಗಲೂ ನಮ್ಮದು ಬೇರೆನೇ ಇರ್ತದೆ, ಹೊರಗಿಂದ ಹೊರಗೆ ಇರ್ತದೆ. ಅದಕ್ಕೆ ಸ್ವಲ್ಪ ಅವ್ರ ಗಮನಕ್ಕೆ ತಂದ. ಜೈ ಹಿಂದ್, ಜೈ ಕನ್ನಡ.